ಹೌದಾ ಸೋಲಿಸ್ತೀನಿ ಕರೆ ಆದ್ರೆ ಸೋಲಿಸಿದ್ರೆ ನಿಮ್ಮ ಅಭಿಮಾನಿಗಳ ಬಿಡಬೇಕಲ್ರಿ ಅದು ನೋಡೋಣ ಮುಂದೆ ಆಮೇಲೆ ನೋಡ್ರೆ ಅಂದ್ರೆ ಸೋಲಿಸೇ ಬಿಡೋದು ಸೋಲಿಸ್ರಿ ಬಸವಣ್ಣಗೆ ಸೋಲಿಸೇ ಬಿಡೋದು ಇವತ್ತ ಓಕೆ ಮೊಟ್ಟ ಮೊದಲನೇದಾಗಿ ಮೊದಲಿಗೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೊಡಿತೇವೆ ಡಾಕ್ಟರ್ ರಾಜ್ಕುಮಾರ್ ಅವ್ರದಾಗ ನೀವೊಂದು ನಾವು ಹೋಗುದು ಬಿಡಿ ಜಬಾಶ್ ಬಿಡಿ ಅಪ್ಪಾಜಿ ಓಕೆ ಆಹಾ ನಿಮ್ಮನ್ನೆಲ್ಲ ನೋಡಿದ್ರೆ ಇಷ್ಟೊಂದು ಸಂತೋಷ ಆಗುತ್ತೆ ನಮ್ಮ ಗೆದ್ದಲಮರಿ ಗ್ರಾಮದ ಪ್ರತಿಷ್ಠಿತ ಮನೆತನ ನಮ್ಮ ಕುಡಿ ಪರಿವಾರದ ಮದುವೆಗೆ ಬಂದಂತ ಎಲ್ಲಾ ಬಂಧು ಬಾಂಧವರಿಗೆ ಧನ್ಯವಾದಗಳಪ್ಪ ಧನ್ಯವಾದಗಳು. ಹಾಗೇನೆ ವೇದಿಕೆ ಮೇಲಿರುವ ನಮ್ಮ ಶಿವ ಪಾರ್ವತಿ ಜೋಡಿ ನಮ್ಮ ಈ ಜೋಡಿಗೂ ಕೂಡ ಭಗವಂತ ನೂರು ಕಾಲ ಸುಖವಾಗಿಟ್ಟಿರಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೀರಿ. ಹಾಗೆ ಅವರ ಪ್ರಕೃವಾಹನ ಏನು ಅರ್ಥ ಕೆಂಗಣ್ಣಿನಿಂದ ಕೆಕ್ಕರಿಸಿದವರು ನನ್ನನ್ನು ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೋಡೆ ನಿನ್ನ ಹೆಗಲ ಹೊತ್ತಿದೆ. ಎತ್ತರದ ಖಂಡಿವ ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮಧುರ ಅವರಿವರನ್ನು ಗೆದ್ದೆ ಎಂಬ ಅಹಂಕಾರದಿಂದ ಕೊಟ್ಟಿದ ಮೂರ್ಖ ಸುರಲೋಕಕ್ಕೆ ಸೋಮಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣರಂಗದಲ್ಲಿ ವೀರ ವಿಹಾರ ಮಾಡಿದ ಈ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯಾ? ಓಕೆ, ಈಟಿಗೆ ಎದುರೇಟು ಯಾಕಂದ್ರೆ ಮಾತಾಡುವಾಗ ಸ್ವಲ್ಪ ಚೆರೆ ಬರ್ತದೆ. ಯಾಕಂದ್ರೆ ನಮ್ಮ ಅಭಿಮಾನಿ ದೇವರುಗಳು ಕೂತಿದ್ದಾರೆ ಶಿವರಾಜ್ಕುಮಾರ್ ಅಲ್ವಾ? ಅದಕ್ಕೆ ಅಪ್ಪಾಜಿ ನೀವು ಹೇಳಿದ್ದೆ ಈ ಗೆದ್ದಲ ಬದಿಗೆ ಬಂದ ತಕ್ಷಣ ಒಂದು ಕಾಲ್ ಮಾಡ್ತೀನಿ ಅಂತ. ಅವಾಗ್ಲೂ ಕಾಲ್ ಮಾಡಲಿಲ್ಲ, ಕಾಲ್ ಮಾಡಿ ಸಾಕಾಯ್ತು. ಯಾಕಂದ್ರೆ ಸ್ವಿಚ್ ಆಫ್ ತಗೊಂಡ್ಬಿಟ್ಟಿದ್ದೆ ಅಲ್ವಾ? ಅದಕ್ಕೋಸ್ಕರ ಎಲ್ರಿಗೂ ಬರ್ಲಿ ಜೋರದ ಚಪ್ಪಾಳೆ. ಹೆಡ್ರಿಕ್ ಶಿವರಾಜ್ಕುಮಾರ್ ಸರ್ ಏಟಿಗೆ ಎದುರೇಟು ಮತ್ತೆ ರಿಪೀಟ್. ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ ನಮ್ಮಿಂದ ನೀನು, ನಿನ್ನಿಂದ ನಾವೆಲ್ಲ. ನಿನ್ನ ಕೃತಿ ಯಾವಾಗ ಬಿದ್ದೋಯ್ತದೋ ನಿನಗೆ ಗೊತ್ತಿಲ್ಲ, ಆದ್ರೆ ನಮ್ದು ಹಾಗಲ್ಲ. ಸಾಯೋ ಗಂಟ ನಾವೇ ರಾಜ. ಓಕೆ, ಏಟಿಗೆ ಎದುರೇಟು ಏಟಿಗೆ ಅದಾಡ್ ಕೊಡ್ಬೇಕಣ್ಣ. ಯಾಕಂದ್ರೆ ನಮ್ಮನ್ನು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಬರ್ಲಿ ಶಂಕರ, ಅದಷ್ಟೇ ಜನ್ಮ ಆಗಿರಲಿ, ಅದ್ಯಾವುದೋ ಜನ್ಮ ಆಗಿರಲಿ, ನಾನು ಮತ್ತೆ ಹುಟ್ಟೋದು ಇದೇ ಗೆದ್ದಲಮರಿ ಅಂತ ಹೇಳ್ತಾರೆ. ನಮಸ್ಕಾರ. ನಾನು ಬಂದಿರೋದು ಏನನ್ನ ನೀನು ಡೈಲಾಗ್ ಹೇಳ್ತಿದ್ದೀರಲ್ಲ, ನಾನು ಸೌಟ್ ಕೇಸು ನನಗೆ ಗೊತ್ತೇ ಬರ್ತದೆ ಅಷ್ಟೇ ಅಣ್ಣ. ನಮಸ್ತೆ ನಮಸ್ತೆ. ನಾನು ಮತ್ತೆ ಹುಟ್ಟೋದು ಇದೇ ಕರ್ನಾಟಕದಲ್ಲಿ ಅಂತ ಹೇಳ್ತಾ ನಮಸ್ತೆ. ಬರ್ಲಿ ಜೋರದ ಚಪ್ಪಾಳೆ ಶಂಕರ್ನಾಗ್ ಅವ್ರಿಗೆ. ಡೈಲಾಗ್ ಶಾರ್ಟ್ ಆಗತ್ತವ ಆದ್ರೂ ಬಿಡಂಗಿಲ್ಲ. ಬರ್ಲಿ ಟೆನ್ನಿಸ್ ಕೃಷ್ಣ ಅವರು ಧ್ವನಿಯಲ್ಲಿ ಚಪ್ಪಾಳೆ ಬರ್ಲಿ. ಈ ಗಂಟೆ ಕತ್ತೀನಿ ನಾನು. ಎಂಡಿ ಇಲ್ಲ ಕಣಪ್ಪ, ಎಂಡಿ ಇಲ್ಲ. ನನ್ ಜಪ್ಪಲ್ ಮಗ ಗುಂಜಪ್ಪ. ಈಗ ಏಟಿಗೆ ಎದುರೇಟು ಯಾ ಡ್ರಾಮಾ ಸಿನಿಮಾ ನೋಡ್ರಿ. ಡ್ರಾಮಾ ಒಳಗೆ ಒಬ್ಬ ಪ್ರೊಫೆಸರ್ ಇರ್ತಾರ, ಅಚ್ಯುತ್ ಕುಮಾರ್ ಅಂತ ಅದಲ್ರಿ. ಅವ್ರದ್ದೊಂದು ಸಣ್ಣದೊಂದು ಡೈಲಾಗ್ ಐತಿ, ಎಷ್ಟು ನೆನಪೈತೆ ಅಂತ ಹೇಳ್ತೀನಿ. ನೀವೆಷ್ಟು ಸರತಿ ಪರೀಕ್ಷೆ ಕೊಟ್ಟು ಉತ್ತೀರ್ಣರಾಗಿದ್ದೀರಿ, ಆದ್ರೂ ಕೂಡ ಇಷ್ಟೊಂದು ಕಡಿಮೆಗಳನ್ನು ನೋಡಿದ್ರಿ ಅಂತ ಏನ್ರಿ ಪ್ರಕಾಶ್ ಮಾತಾಡಿ ಅಲ್ವೇ? ಕನ್ನಡ ಅಂದ್ರೆ ಸರಳವಾಗಿರ್ಬೇಕು ಅಲ್ವೇ? ಬರ್ಲಿ ಜೋರದ ಚಪ್ಪಾಳೆ. ಬಹಳ ಅದ್ಭುತವಾಗಿ ಮಾಡಿದಂತವ. ಓಕೆ, ಈಗ ಕಾಲ ಇಲ್ಲದ ಸೆಲೆಗೆ ಬೆಲೆ ಎಲ್ಲಿದೆ ಕಾಂತ.
ಮೋಹದ ಬಲೆಯಲ್ಲಿ ಅಲರಾಡುವ ನನಗೆ ನಿನ್ನ ರೂಪದ ಬಲೆಯಲ್ಲೊಂದು ತಲೆ ಕೊಟ್ಟರೆ ನೀನು ಆ ಬಲೆಯಲ್ಲ ಕಾಂತ ರಾತ್ರಿ ಅವನ ಜೊತೆ ಅವಳೇ ಮಾಡ್ತಾರಲ್ಲ ಅವ್ರ ಜೊತೆ ಇವನೇನ್ ಮಾಡ್ತಾರ ಅನ್ನೋದೇ ನಿಮ್ಮ ಅಮೂಲ್ಯ ಮಾತುಗಳನ್ನ ವೇಸ್ಟ್ ಮಾಡ್ಬಿಟ್ರಮ್ಮ ವೇಸ್ಟ್ ಮಾಡ್ಬಿಟ್ರ ಇರೋವರೆಗೂ ಒಂದು ಹುಡುಗ ಅವರಿಗೆ ಅವ್ರು ಮಾತಾಡೋದು ಬಿಟ್ಟಿದ್ರಮ್ಮ ನೀವು ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ಉಪೇಂದ್ರ ಅವರ ಧ್ವನಿಯಲ್ಲಿ ಸರ. ಈಗ ಏಟಿಗೆ ಎದುರಟ್ಟು ಪ್ರಕಾಶ್ ರೈ ಅವ್ರದ್ದು ಅದೇ ಸಿನಿಮಾ ನೋಡಿರ್ಬಹುದು ಇವರು. ಅಜಯ್ ಅಪ್ಪು ಓಕೆ ಯಾವ ಮಗನ ರೊಕ್ಕ ಬೇಕನ ತಗೊಂಡು ಹೋಗಿ ಮತ್ತೆ ಕಳಿಸ್ತೇನೆ. ಬಂಗಾರ ಬೇಕಂದ್ರೆ ಹೊತ್ಕೊಂಡು ಹೋಗಿ ಬೇಕಾದಷ್ಟು ಬಿದ್ದೈತೆ ಮನ್ಯಾಗ. ನನ್ನ ಲೌಸು ಅಂತ ಕರ್ಕೊಂಡು ಹೊಟ್ಟಿಯಲ್ಲೋ ಈಕಿ ಯಾರಂತ ಮಾಡಿ ನನ್ನ ಲೌಸು ನನ್ನ ವೈಫು ಬರ್ಲಿ ಜೋರಾದ ಚಪ್ಪಾಳೆ ಪ್ರಕಾಶ್ ರೈ ಅವರಿಗೆ. ಓಕೆ ಏಟಿಗೆ ಎದುರಟ್ಟು ಇನ್ನೊಂದು ಸರ್. ಏಟಿಗೆ ಎದುರಿಟ್ರೆ ಯಾವಾಗ ನೆನಪಾಗಲಾಗಿದೆ ಅದೇ ಮಾಡ್ಬಿಟ್ಟು ತಪ್ಪ ಜ್ವರ ಕೊಡ್ತೀಯ ಅಲ್ಲಮ್ಮ ನನಗೆ ಬೇರೆ ಯಾವ ಡ್ರೆಸ್ಸು ಸಿಗಲಿಲ್ಲ ನನಗೆ ಅಲ್ಲ ಆ ಡ್ರೆಸ್ ಬಂದ್ರೆ ಯಾವ ಡ್ರೆಸ್ ಹಾಕೊಂಡ್ಬರ್ಬೇಕು ಜ್ಞಾನ ಬೇಡ ನನಗೆ. ನಾನು ಟೈಗರ್ ಪ್ರಭಾಕರ್ ದೊಡ್ಡ ಗಿಡಗಳಿಲ್ಲ ಒಳ್ಳೆ ಗಿಡಗಳಿಲ್ಲ ಈ ಆರು ಜನಕ್ಕೆ ಈ ಗಂಟ ಗಿಡಗಳಿಲ್ಲ. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ವಿಜಯಲಕ್ಷ್ಮಿ. ನೀನು ಚೆನ್ನಾಗಿದೆಯಾ? ನಿನ್ನ ಹೆಸರು ಚೆನ್ನಾಗಿದೆ. ಒಳ್ಳೆ ಜೋರ ಚಪ್ಪಾಳೆ ನಮ್ಮ ರಾಮು ಸರ್ ಅವರಿಗೆ. ಆದ್ರೂ ಕೊಡಂಗಿಲ್ಲ, ಏಟಿಗೆ ಎದುರು ಇನ್ನೊಂದು ಕೊಟ್ಟೆ ಕೊಡ್ತೀನಿ. ಕೊಟ್ಟೆ ರವಿಚಂದ್ರನ್ ಅವ್ರ ಹಳಿ ಪಿಕ್ಚರ್ ಸಾಂಗ್ ಇದು ಸೌಂಡ್ ಇಲ್ಲ. ಓ ಗೆದ್ದಲ ಮರಿ ಅಂದ್ರೆ ಇದೇನ? ನನಗೆ ಗೊತ್ತೇ ಇರಲಿಲ್ಲ. ಗೆದ್ದಲ ಮರಿ ಅಂದ್ರೆ ನಾನು ತುಂಬಾ ಚಿಕ್ಕದು ಅನ್ಕೊಂಡಿದ್ದೆ. ಇದು ಬಂದಾಗ ಗೊತ್ತಾಗಿದ್ದು ಇಷ್ಟೊಂದು ದೊಡ್ಡದು ಅಂತ. ಏನು ಮನಸ್ಸುಗಳು ನಮ್ಮ ಹುಡುಗರದು ಮಾತಾಡ್ತಾರೆ ಜನಪದ ಮಾಡ್ತಾರೆ. ನಮಸ್ಕಾರ ಬರ್ಲಾ? ಕೊಡಕ ನಾಮಪ್ಪ ಕೊಡಕ ಒಯ್ಯುವುದು ಕೊಡಕ ಜನ ಎಲ್ಲ ನನ್ನ ಕೊಡಕ ಅಂತಾರೆ. ಬರ್ಲೇ ತಾಳಿಪತಿ ರಾಜವ್ರದು. ಬೀದಿಲಿ ಹೊಂಟ್ರು ಕೊಡಕ, ಮನೆಯಾಗಿದ್ರು ಕೊಡಕ, ಕುಡಿದ್ರು ಕೊಡಕ, ಕುಡಿದೇ ಇದ್ರು ಕೊಡಕ, ಏನೋ ದೊಡ್ಡ ನಮಗೆ ಒಳಗೆ ಬಿದ್ರು ಕಸ್ಕೊಂತಾರ, ಹೊರಗೆ ಹೋದ್ರು ಕಸ್ಕೊಂತಾರ. ಹೊರಗೆ ಒಂದು ಜೋರದ ಚಪ್ಪಾಳೆ ಡೈಲಾಗ್ ಮಾಡ್ಬೋದು ಸರ್. ನಿಂದದು ವಿಜಯಲಕ್ಷ್ಮಿ ಏನೋ ನಿನ್ನ ಕಲ್ಲ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಏನು ನಿನ್ನ ವಿಜಯಲಕ್ಷ್ಮಿ ಏನು ನಿನ್ನ ಮೂಗ ಮಿರ್ಚಿ ಬಜ್ಜಿ. ಬಸ್ ಸ್ಟ್ಯಾಂಡ್ ಮಾಡೋ ಮಿರ್ಚಿ ಬಜ್ಜಿ. ವಿಜಯಲಕ್ಷ್ಮಿ ಏನು ನಿನ್ನ ಹಲ್ಲ, ಕಿಲೋಮೀಟರ್ ಒಂದು ಹಲ್ಲ, ಕಿಲೋಮೀಟರ್ ಒಂದು ಕಲ್ಲ. ವಿಜಯಲಕ್ಷ್ಮಿ ಹೋಗ್ತಿರ್ಲಿಕ್ಕಿಲ್ಲ ನಾವು ಬಿಡಂಗಿಲ್ಲ. ಓಕೆ ಬರ್ಲಿ ಸರ್. ನಂದು ಏಟಿಗೆ ನಂದು ಬರ್ಬೇಕಂತ ಸರ್. ಈಗ ಅವರು ನಾನು ಸೋಲಿಸ್ತೀನಿ ಅಲ್ಲಾಗತ್ತಾರ. ಆಲ್ಮೋಸ್ಟ್ ಸೋಲಿಸಕ್ ಬಂದಾರ. ನಾನು ಸೋಲಿಸರ್ ಬಿಡ್ತೀರಾ ನೀವು ಊರ್ದಾಡ್ಲಕ್ಕವರಿಗೆ? ಬಿಡ್ತೀರಾ? ಇಲ್ಲ ನಮ್ಮ ಅಭಿಮಾನಿಗಳು ಸ್ವಲ್ಪ ಹ್ಞೂ ಯಾರು ಹೋಗಪ್ಪ.